ನಟ ನಿರ್ದೇಶಕ ದಿವಂಗತ ಗುರುಪ್ರಸಾದ್ ಅವರ ಕೊನೆಯ ಸಿನಿಮಾ ಮಂಜುನಾಥ 2 ನಾಳೆ ರಿಲೀಸ್ ಆಗಬೇಕಿತ್ತು. ಆದರೆ ಅವರ ಎರಡನೇ ಪತ್ನಿಯಾದಂತಹ ಸುಮಿತ್ರಾ ಅವರು ಅದಕ್ಕೆ ಕೋರ್ಟಿಂದ ಸ್ಟೇ ತಂದಿದ್ದಾರೆ, ತಡೆಯನ್ನ ಕೋರ್ಬಿಟ್ಟು. ಸೊ ಯಾಕೆ ತಂದಿದ್ದಾರೆ ಈ ಬಗ್ಗೆ ನಿರ್ಮಾಪಕರಾದಂತಹ ರಮೇಶ್ ಮೈಸೂರು ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಯ್ತು, ಯಾಕೆ ಈ ರೀತಿ ಆಗ್ತಾ ಇದೆ, ಒಂದು ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕಾಗಿತ್ತು ಈ ಮೂವಿ ಮುಖಾಂತರ, ಅವರ ಕೊನೆ ಆಸೆ ಕೂಡ ಆಗಿತ್ತು. ಏನಾಯ್ತು ಅಂತ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ನನ್ನ ಜೊತೆಗಿದ್ದಾರೆ ಪ್ರೊಡ್ಯೂಸರ್ ರಮೇಶ್ ಮೈಸೂರು ಅವರು. ಸರ್, ಏನಕ್ಕಾಗಿ ಸ್ಟೇ ತಂದಿದ್ದಾರೆ? ಫಸ್ಟ್ ಆಫ್ ಆಲ್ ಅವರು ಸಪೋರ್ಟ್ ಮಾಡಬೇಕಿತ್ತು ಸಿನಿಮಾಗೆ ಅಂತ ನಮಗೆ ಅನ್ಸುತ್ತೆ. ಸೊ ಯಾಕೆ, ಏನಾಯ್ತು? ಅಂದರೆ ಅವ್ರ ಗಂಡನ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂತ ಅನ್ನಂಗಾಯ್ತು. ಯಾಕೆಂದರೆ ಲಾಭ ಬರಲ್ಲ ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ದಾರೆ, ಏನೋ ಗೊತ್ತಿಲ್ಲ. ನೆನ್ನೆ ಸ್ಟೇ ಬಂದಾಗ ನನ್ನ ವೈಫ್ ಅಂದ್ಲು, ರೀ ಸಿನಿಮಾ ರಿಲೀಸೇ ಮಾಡೋದು ಬೇಡ, ಅದರಿಂದ ನೀವು ಏನು ಬಂದರೂ ಅಷ್ಟೇ ಬರದೇ ಇದ್ರು ಅಷ್ಟೇ, ನೀವೇನು ಕಳ್ಕೊಳ್ಳೋದೇನಿಲ್ಲ ಅಂದರು. ನಾನು ಒಬ್ಬನೇ ಏನಾದ್ರು ದುಡ್ಡು ಹಾಕಿದರೆ ಖಂಡಿತವಾಗ್ಲೂ ಸ್ಟಾಪ್ ಮಾಡಿಬಿಡ್ತಾ ಇದೆ. ಪಾಪ ಬೇರೆಯವರು ದುಡ್ಡು ಹಾಕಿರೋದ್ರಿಂದ ಅವ್ರ ಶ್ರಮಕ್ಕೆ ಅವ್ರ ದುಡ್ಡಿಗೆ ಬೆಲೆ ಕೊಡಬೇಕು ಅಂದ್ಬಿಟ್ಟು ನಾನು ಬಂದು ಪುನಃ ಕೋರ್ಟಲ್ಲಿ ಬಂದು ನಿಂತ್ಕೊಂಡಿದ್ದೆ. ಇಲ್ಲಾಂದರೆ ಸಿನಿಮಾನೇ ರಿಲೀಸ್ ಮಾಡಲ್ಲ ಅಂದ್ಬಿಟ್ಟು ಸ್ಟಾಪೇ ಮಾಡಿಬಿಡ್ತಾ ಇದ್ದೆ. ಇನ್ನು ಸಾಂಗ್ ರಿಲೀಸ್ ಆದಾಗ ಮಗು ಬಂದ್ಬಿಟ್ಟು ಹೂಗುಚ್ಚ ಎಲ್ಲ ನೀಡಿದ್ದು ಕೂಡ. ಸೊ ಈಗ ಮಗುನೇ ಮುಂದಿಟ್ಕೊಂಡು ಸ್ಟೇ ತಂದಿರುವಂಥದ್ದು. ಸೊ ಆ ಬಗ್ಗೆ ಏನು ಹೇಳ್ತೀರಾ? ಆ್ಯಂಡ್ ಇದರಲ್ಲಿ ರಿಲೀಸ್ ಆದಮೇಲೆ ಬಂದಿರುವಂತಹ ಲಾಭದಲ್ಲಿ 51% ಅವರು ಕೊಡಬೇಕು ಅಂತ ಈಗ ಆಲ್ರೆಡಿ ಮಾತುಕತೆ ಆಗಿತ್ತಂತೆ, ನೀವು ಕೂಡ ಒಪ್ಪಿದ್ರಂತೆ. ಹೌದು ಸ್ಟೇಜಲ್ಲೇ ಹೇಳಿದೆ ನಾನು 51% ಕೊಡ್ತೀನಿ ಅಂದ್ಬಿಟ್ಟು. ಬಟ್ ಮಾತಕ್ಕೆ ತಪ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಈ ಥರ ನಾವೆಲ್ಲ ನಮ್ಮ ಕ್ಯಾರೆಕ್ಟರ್ ಅಲ್ಲ, ಆಮೇಲೆ ನಮ್ಮ ಸುತ್ತಮುತ್ತ ಎಲ್ಲರೂ ಒಳ್ಳೆಯವರೇ ಇದ್ದಾರೆ, ಅವ್ರ ಸುತ್ತಮುತ್ತ ಬರೀ ನೆಗೆಟಿವ್ ಇರೋರೇ ಇರೋದ್ರಿಂದ ಆ ಥರ ಡಿಸೈಡ್ ಮಾಡ್ಕೊಂಡಿದ್ರು. ಆಮೇಲೆ ದುಡ್ಡು ಬರಲ್ಲ ಅನ್ನೋದೇ ಮೈಂಡಲ್ಲಿ ಕೂತಿತ್ತೆ ಏನೋ ಅನಿಸುತ್ತೆ. ನಾವು ಮಾತಕ್ಕೆ ತಪ್ಪೋದು ಇಲ್ಲ, ಆ ಥರ ಕ್ಯಾರೆಕ್ಟ್ರು ಅಲ್ಲ ನಮ್ಮದು. ಈಗಲೂ ಅಷ್ಟೇ, ಅವ್ರು ಏನೇ ಮಾಡಿದ್ರು ಲಾಭ ಬಂದರೆ ಅಟ್ ಪ್ರೆಸೆಂಟ್ ಈಗಲೂ ಕೊಡ್ತೀವಿ, ಲಾಭ ಬರಲಿಲ್ಲ ಅಂದರೆ ಕೊಡಲ್ಲ ಅಂತಲೇ ಹೇಳಿದ್ದು ನಾವು ಅವ್ರಿಗೆ. ಯಾಕೆಂದ್ರೆ ಈಗ ನಾನು ದುಡ್ಡು ಖರ್ಚು ಮಾಡಿದ್ದೀನಿ, ಫಸ್ಟ್ ಆ ದುಡ್ಡು ಬರಬೇಕಲ್ವ ಮೇಡಮ್. ಮೊದಲು ಗುರುಪ್ರಸಾದ್ ಅವ್ರಿಗೆ ಮೊದಲು ಏನು ಕೊಟ್ಟಿದ್ದೀವಿ ಅದನ್ನು ಬೇರೆ, ಅವ್ರು ಸತ್ತ ಮೇಲೆ ಏನು ಖರ್ಚು ಮಾಡಿದ್ದೀನಿ ಆ ದುಡ್ಡು ಫಸ್ಟ್ ತೊಗೋತೀನಿ ಅಂತ ನಾನು ಹೇಳಿದ್ದು. ಅದರಲ್ಲಿ ನಾನೇನು ಎಷ್ಟೋ ತೊಗೋತೀನಿ ಒಂದಿದ್ದಲ್ಲ. ಈಗ ಅಪ್ಪಿತಪ್ಪಿ ನಷ್ಟ ಆದರೆ ಈಗೇನು ಖರ್ಚು ಮಾಡಿದ್ದೀನಿ ಅದು ನಾನು ಒಬ್ಬನಿಗೆ ನಷ್ಟ ಆಗುತ್ತೆ. ಲಾಭ ಬಂದಿದ್ರಲ್ಲಿ ಎಲ್ರಿಗೂ ಕೊಡ್ತೀನಿ. ಇದು ನಾನೇನು ಸ್ವಾರ್ಥದಿಂದ ಮಾಡಿದ್ದಲ್ಲ ಇದು. ಆದರೂ ಇಷ್ಟು ನಿಸ್ವಾರ್ಥದಿಂದ ಇರೋರಿಗೇ ಇಷ್ಟು ತೊಂದರೆ ಕೊಡ್ತಾರೆ ಅಂದರೆ ಬೇರೆಯವ್ರಿಗೆಲ್ಲರಿಗೂ ಯಾವ ಮಟ್ಟಕ್ಕೆ ತೊಂದರೆ ಕೊಡ್ತಾರೆ ಅಂತ ಯೋಚನೆ ಮಾಡಬೇಕಷ್ಟೆ. ಇನ್ನೊಂದು ಆಡಿಯೋ ನಾನು ಕೇಳಿಸ್ಕೊಂಡೆ. ಸೊ ಆಡಿಯೋದಲ್ಲಿ ಮಾತನಾಡಿದ್ದು ಕಾನ್ವರ್ಸೇಷನ್ಸ್ ಅಂದರೆ ಅವರು ಬಿಫೋರ್ ಸುಸೈಡ್ ಮಾಡೋಕ್ಕಿಂತ ಮುಂಚೆ ಸಿಕ್ಕಿರುವಂತಹ ಆಡಿಯೋ. ಸೊ ಆಡಿಯೋ ಕೇಳಿಸ್ಕೊಳ್ತಾ ಹೋದಾಗ ಇವರು ಅವರ ಧರ್ಮಪತ್ನಿನೇನಾ ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ. ಹಾಗೆ ಅವರಿಬ್ಬರು ಮಧ್ಯೆ ಮನಸ್ತಾಪ ಏನಾದರೂ ಇತ್ತಾ ಅಂತ ಅನ್ಸುತ್ತೆ. ಸೊ ಆಡಿಯೋ ನೀವು ಕೇಳಿಸ್ಕೊಂಡಿದ್ದೀರಾ? ಸೊ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ? ಅಂದರೆ ಕಷ್ಟ ಬಂದಾಗ ದೂರ ಹೋಗೋದು, ಏನೋ ಒಂದು ಲಾಭ ಅವರಿಂದ ಏನೋ ಬರುತ್ತೆ ಅಂದರೆ ನಾನು ಹೆಂಡ್ತಿ ಅಂತ ಹೇಳ್ಕೊಂಡು ಮುಂದೆ ಬರೋದು, ಇದು ಅವ್ರ ನೈತಿಕತೆನ ಅವರೇ ಪ್ರಶ್ನೆ ಮಾಡ್ಕೋಬೇಕು ಅಷ್ಟೇ. ಅವರು ಲಾಭಕ್ಕಾಗಿ ದುಡ್ಡಿಗಾಗಿ ಅಷ್ಟೇ ಮುಂದೆ ಬರ್ತಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀವಿ. ನೀವು ಆಡಿಯೋದ್ರಲ್ಲಿ ಕೇಳಿದ್ರೆ ನಾನು ಹೇಳಿರೋದಲ್ಲ, ಆಡಿಯೋದ್ರಲ್ಲಿ ನೀವು ಕೇಳಿದ್ರೆ ಗುರುಪ್ರಸಾದ್ ಅವ್ರು ಹೇಳಿರೋದೇ ಗೊತ್ತಾಗುತ್ತೆ. ನಾನು ಅವ್ರ ಜೊತೆ ಏನು ಒಂದು 5 ನಿಮಿಷ ಮಾತಾಡಿರ್ಬೋದು, ಅವ್ರ ಸ್ವಭಾವ ಏನು ಅಂತ ನನಗೆ ಗೊತ್ತಿಲ್ಲ. ಅವ್ರ ಜೊತೆ ಈ ಜೀವನ ಮಾಡಿರೋರು ಮಾತಾಡಿರೋದು ಕೇಳಿಸ್ಕೊಂಡ್ರೆ ಅವರೇ ಡಿಸೈಡ್ ಮಾಡಲಿ. ನಾವು ಮಾತಾಡಿ ನಾವು ಯಾಕೆ ಕೆಟ್ಟವ್ರಾಗಬೇಕು ಅಷ್ಟೇ. ಇನ್ನು ರಮೇಶ್ ಅವರೇ, ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ, ಆದರೂ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ. 40 lakhs ಆಲ್ರೆಡಿ ಅವ್ರು ತಗೊಂಡಿದ್ದಾರೆ ಗುರುಪ್ರಸಾದ್ ಅವರು ಅನ್ನುವಂತಹ ಮಾಹಿತಿ ಇತ್ತು. ಅದ್ರ ಜೊತೆಗೆ ಏನು ಕ್ಲಿಪ್ಸ್ ಇತ್ತು, ವಿಡಿಯೋ ಕ್ಲಿಪ್ಸು, ಫುಟೇಜಸ್ ಏನಿತ್ತು ಸಿನಿಮಾದು, ಅದನ್ನ ಸೇಲ್ ಮಾಡಿದ್ರು, ಆಡಿಯೋ ರೆಕಾರ್ಡ್ಸ್ನೆಲ್ಲ. ಅದಾದ್ಮೇಲೆ ಫುಟೇಜಸ್ನೆಲ್ಲ ಡಿಲೀಟ್ ಮಾಡಿದ್ರು ಅಂತ. ಯಾಕೆ ಹಾಗೆ ಮಾಡಿರ್ಬೋದು? ಮತ್ತೆ ನೀವು ಅದನ್ನ ಎಲ್ಲ ನಮ್ಗೆ ಇನ್ನೊಂದು ಶಾಕ್ ಏನಾಯಿತು ಅಂದರೆ, ಯಾರಿಗೂ ಇನ್ಫಾರ್ಮ್ ಮಾಡ್ದೇನೆ A2 ಮ್ಯೂಸಿಕ್ಗೆ ಸಾಂಗ್ನ ಅವರೊಬ್ಬರೇ ಸೇಲ್ ಮಾಡಿ ಅವ್ರ ಅಕೌಂಟ್ಗೆ ದುಡ್ಡು ಹಾಕ್ಸ್ಕೊಂಡಿದ್ರು. ಇದೆಲ್ಲ ಆದಮೇಲೆ ನಮ್ಮ ಮ್ಯೂಸಿಕ್ ಅವ್ರ ಹತ್ರ ಸಾಂಗ್ ಕೊಡ್ತೀವಿ, ಏನು ರೇಟ್ ಕೊಡ್ತೀರಾ ಅಂದಾಗ, ಇಲ್ಲ ಸರ್ ಆಲ್ರೆಡಿ ಸೇಲ್ ಆಗಿದೆ ನೋಡಿ ಅಂದ್ಬಿಟ್ಟು ರಿಪೋರ್ಟ್ ಎಲ್ಲ ಕೊಟ್ಟರು. ನಾವು ಹೇಳ್ಬೋದಿತ್ತು, ಇಲ್ಲ ಅವರು ಮಾಡಿರೋದು ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಈಗ ಹೊಸ ಪ್ರೊಡ್ಯೂಸರ್ ನನಗೆ ಕೊಟ್ಟರೆ ದುಡ್ಡು ಕೊಟ್ಟರೆ ನಾನು ಕೊಡ್ತೀನಿ ಅಂತ ಹೇಳ್ಬೋದಿತ್ತು. ಆದರೆ ಒಬ್ಬ ವ್ಯಕ್ತಿ ಸತ್ತೋಗ ತಕ್ಷಣ ಅವ್ರ ಮಾತು ಸಾಯಲ್ಲ ಅಲ್ವಾ, ಆ ಕಾರಣಕ್ಕೆ ಇಲ್ಲ ಸರ್ ಅವ್ರು ಬದುಕಿದಾಗ ಏನು ಅಂದಿದ್ರು ಅದಕ್ಕೆ ನಾವು ನಾವು ನಿಮ್ಮ ಹತ್ರ ಏನೂ ಎಕ್ಸ್ಟ್ರಾ ಕೇಳಲ್ಲ, ಕೊಡ್ತೀವಿ ಅಂತ ಹೇಳ್ಬಿಟ್ಟು A2 ಮ್ಯೂಸಿಕ್ ನಾವು ಕೊಟ್ವಿ. 1 ರೂಪಾಯಿನೂ ಏನು ಎಕ್ಸ್ಟ್ರಾ ಕೇಳಲೂ ಇಲ್ಲ ಅವ್ರ ಹತ್ರ. ಫೈನಲಿ ರಮೇಶ್ ಅವರೇ, ನಾಳೆ ಸಿನಿಮಾ ರಿಲೀಸ್ ಆಗಬೇಕಿತ್ತು, ಸ್ಟೇ ಆರ್ಡರ್ ತಂದಿದ್ದಾರೆ. ರಿಲೀಸ್ ಆಗುತ್ತೆ, ಏನು ತೊಂದರೆ ಇಲ್ಲ, ರಿಲೀಸ್ ಆಗುತ್ತೆ, ಏನು ತೊಂದರೆ ಇಲ್ಲ. ಒಂದು ಏನಪ್ಪಾ ಅಂತ ಅಂದರೆ ಕಪ್ಪು ಚುಕ್ಕಿಯಾಗಿ ಉಳಿದ್ಬಿಡುತ್ತೆ. ಅಂದರೆ ಗೌರವಪೂರ್ವಕವಾಗಿ ಈ ಸಿನಿಮಾ ಅವರು ದೊಡ್ಡ ಕನಸಾಗಿತ್ತು, ಕೊನೆ ಸಿನಿಮಾ ಒಂದು ಗೌರವಯುತವಾಗಿ ನಡ್ಸ್ಕೊಬೇಕಾಗಿತ್ತೇನೋ, ಎಲ್ಲ ಅವ್ರ ಹೆಂಡತಿನ ಸಪೋರ್ಟ್ ಮಾಡ್ತಾ ಇಲ್ವೇನೋ ಅಂತ. ಅದು ಅವ್ರನ್ನೇ ಕೇಳಬೇಕು. ಏನು ಹೇಳೋದು, ನಾವು ಅಲ್ಪರು ಸಂಘ ಮಾಡಿ ನಾವು ಗೌರವ ಕಳ್ಕೊಂಡ್ವೇನೋ ಅಂತ ಅನ್ನಿಸ್ತಾ ಇದೆ ಅಷ್ಟೇ.
ಈ ಸಿನಿಮಾನ ಮಾಡಿ ನನ್ನ ಗೌರವ ನಾನು ಕಡಿಮೆ ಮಾಡ್ಕೊಂಡೆ ಅಂತ ಅನಿಸ್ತಾ ಇದೆ ಸರ್ ಅಷ್ಟೇ. ಕೋ ಪ್ರೊಡ್ಯೂಸರ್ನ ಮಾತನಾಡಿಸ್ತಾ ಹೋಗ್ತೀನಿ. ಕೋ ಪ್ರೊಡ್ಯೂಸರ್ ಕೂಡ ನನ್ನ ಜೊತೆಗಿದ್ದಾರೆ, ರವಿ ದೀಕ್ಷಿತ್ ಅವರು, ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ರಮೇಶ್ ಅವರು ಹೇಳ್ತಾ ಇದ್ರು ಸಪೋರ್ಟ್ ಮಾಡಬೇಕಿತ್ತು ಅವರ ಧರ್ಮಪತ್ನಿ ಅನ್ಸ್ಕೊಂಡವರು, ಬಟ್ ಅವರಿಂದನೇ ತೊಂದರೆ ಆಗ್ತಾ ಇದೆ, ಸ್ಟೇ ತಂದಿರುವಂಥದ್ದು. ಆದ್ರೂ ಕೂಡ ನಾಳೆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಂದರೆಗಳು ಏನೆಲ್ಲ ಆಯ್ತು, ಏನೆಲ್ಲ ಫೇಸ್ ಮಾಡಿದ್ರಿ, ಸದ್ಯದ ಪರಿಸ್ಥಿತಿ ಏನಿದೆ? ಈ ತೊಂದರೆಗಳು ಅಂತಂದರೆ ನೋಡಿ ಮೇಡಮ್, ಅವ್ರು ಹೋಗಿದ ತಕ್ಷಣವೇ ಅವ್ರಿಗೆ ಅವರ ರೂಮ್ ಏನಿತ್ತು ಆ ರೂಮಲ್ಲಿ ಫುಟೇಜ್ ಇತ್ತು. ಆ ಫುಟೇಜ್ ತರ್ಸೋಕ್ಕೂ ಅವ್ರ ಹತ್ರ ದುಡ್ಡಿರಲಿಲ್ಲ, ನಾವುಗಳೇ ದುಡ್ಡು ಕೊಟ್ವಿ, ತಂದು ಅವ್ರ ಮನೆಗೆ ತೊಗೊಂಡೋದ್ರು. ಸರಿ ನಾವು ಅಂದ್ವಿ ನೋಡಿ ಮೇಡಮ್ ಈಗ ಹಿಂಗಾಗಿದೆ, ಇದನ್ನು ಕೈ ಬಿಟ್ಬಿಡೋದ ನೆಡ್ಸೋದ ಅಂತ. ಇಲ್ಲ ಮಾಡೋಣ ಸರ್, ಅವ್ರ ಆಸೆ ಅಲ್ವಾ, ಮಾಡೋಣ ಅಂತ ಹೋಗಿ ಒಪ್ಕೊಂಡಿದ್ರು. ಅದಾಗಿ ನಾಳೆ ಕಳಿಸ್ತೀನಿ ಅಂತ ದಿವಸ ಇದು ಫುಟೇಜು ಇದಕ್ಕೆ ಎಡಿಟಿಂಗಿಗೆ ಹೇಳ್ತಿದ್ರು, ಬಟ್ ಕಳಿಸ್ಲೇ ಇಲ್ಲ. ಕೊನೆಗೊಂದು ದಿವಸ ಏನಾಯಿತು, ಚೇಂಬರಿಂದ ಫೋನ್ ಬಂತು. ಚೇಂಬರಲ್ಲಿ ಅಂತ ಏನಂತ ಹೇಳಿದ್ರು, ನೀವು ಇಲ್ಲಿ ಬನ್ನಿ, ಅವ್ರಿಗೆ ಬಂದಿದ್ದಾರೆ, ಇತ್ಯರ್ಥ ಆಗಬೇಕು ಅಂತ. ಆಗ ಅವತ್ತು ನಾನು ಇರಲಿಲ್ಲ, ನಾನು ಹೋಗೋಕ್ಕಾಗಲಿಲ್ಲ. ರಮೇಶ್ ಸರು ಟೀಮ್ ಎಲ್ಲರೂ ತುಂಬ ಜನ ಹೋದರು. ಅಲ್ಲಿ ಎಲ್ಲ ಗಣ್ಯರ ಮುಂದೆ, ಕಾರ್ಯದರ್ಶಿಗಳು, ಅಧ್ಯಕ್ಷರು ಎಲ್ಲರ ಮುಂದೆ ಚೇಂಬರಲ್ಲಿ ಕೂತ್ಕೊಂಡು ಇವರೇ ಒಪ್ಕೊಂಡು ಸುಮಾರು ಗಂಟೆಗಳ ಕಾಲ ಮಾತುಕತೆ ಆಗಿ ಎಲ್ಲ ಒಪ್ಪಂದ ಆಗಿ, ಸರಿ ಸರ್ ನೀವು ಮಾಡ್ಕೊಳ್ಳಿ, ತಗೊಳ್ಳಿ, ನೀವು ಮುಂದೆ ಹೋಗಿ ಅಂತಂದ್ಬಿಟ್ಟು ಲೆಟ್ರ್ ಸೈನ್ ಮಾಡಿ ಕೊಟ್ಬಿಟ್ಟು ಫುಟೇಜ್ ಕಳಿಸಿದ್ರು. ಅದಾಗಿ ನಾವು ಒಂದು 2 ತಿಂಗಳು ತೊಗೊಂಡ್ವಿ ಎಡಿಟಿಂಗು. ಸುಮಾರು ಎಂಡಿಂಗಲ್ಲೂ ಗೊತ್ತಾಯಿತು, ಸ್ವಲ್ಪ ಎಲ್ಲ ಫುಟೇಜು ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ರು ಗುರುಗಳು ಅಂತೆಲ್ಲ. ಅದೇನಿದೆ ಅದೆಲ್ಲ ಮಾಡಿದ್ವಿ. ಹರಸಾಹಸ ಬಿದ್ದು ಅವ್ರು ಇಲ್ಲದೇ ಇರೋ ಅವ್ರ ಪೋರ್ಷನ್ಗೆ ನಾವು ವಾಯ್ಸ್ ಡಬ್ಬಿಂಗ್ ಎಲ್ಲ ಮಾಡಿ ಏನೇನಾಗುತ್ತೋ ಎಲ್ಲ ಮಾಡಿ ಸಿನಿಮಾ ಮುಗಿಸಿದ್ದೀವಿ. ಸಿನಿಮಾ ಮುಗಿಸಿ ಸರ್ಟಿಫಿಕೇಟ್ ಇದು ಸೆನ್ಸರು ಮಾಡಿಸಿ ಅಪ್ಲೋಡು ಆಗಿದೆ. ಜನ ಟಿಕೆಟು ಕೊಂಡ್ಕೊಂಬಿಟ್ಟಿದ್ದಾರೆ ಆಗಲೇ. ಈಗ ನಿನ್ನೆ ಸಡನ್ನಾಗಿ ನಮಗೆ ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ, ಸ್ಟೇ ತಂದಿದ್ರೆ ಸಿನಿಮಾ ರಿಲೀಸ್ ಮಾಡಬಾರ್ದು ಅಂತ. ನಮಗೆ ಗೊತ್ತಿರೋಂಗೆ ಈಗ ತಿಳಿದುಪಟ್ಟ ಪ್ರಕಾರ ಆ ಮಗುವಿಗೆ ಏನಾದ್ರು ದುಡ್ಡು ಕೊಡಿ ಮೊದಲೇನೆ ಅಂತ. ಅದು ನನ್ನ ಪ್ರಕಾರ ಸರಿಯಲ್ಲ ಅನ್ಸುತ್ತೆ. ಸಿನಿಮಾ ಗೌರವಯುತವಾಗಿ ಒಂದು ಅವರಿಗೆ ಅಂದ್ರೆ ಒಂದು ಕನಸಾಗಿತ್ತು ಗುರುಪ್ರಸಾದ್ ಅವ್ರಿಗೆ. ಕನಸನ್ನ ನೆನ್ಸು ಮಾಡೋದಕ್ಕೆ ನಾವು ನಿಜವಾಗ್ಲೂ ಈ ಹರಸಾಹಸ ಮಾಡ್ತಾ ಇರೋದು. ಯಾಕೆಂದರೆ ಅವರು ಈಗಲ್ಲ, ನನಗೆ ಅವರು 2008-9ಇಂದನೂ ಪರಿಚಯ. ಆಗ್ಲಿಂದನೇ ಹೇಳ್ತಾ ಇದ್ರು, ಈಗ ನೋಡು ಪ್ರೇಮ್ ಆದರು, ಉಪೇಂದ್ರ ಆದರು, ನಾನೂ ಹೀರೋ ಆಗಬೇಕು ಅಂತೆಲ್ಲ. ಬರುತ್ತೆ ಟೈಮ್ ಮಾಡಿ ಗುರುಗಳೇ ಅಂತಲೇ ಹೇಳ್ತಿದ್ವಿ. ಆಮೇಲೆ ಅವ್ರು ಏನಂತ ಇದ್ರು, ಯಾರ್ಯಾರೋ ಪ್ರೊಡ್ಯೂಸರ್ ಮುಂದೆ ಎಲ್ಲ ಏನಕ್ಕೆ ನಾನು ಕೇಳ್ಕೊಳ್ಳೋದು, ನಾನೇ ಲಾಂಚ್ ಮಾಡ್ಕೋತೀನಿ, ನನಗೆ ಒಂದು ಸ್ಥಾನ ಅಂತ ಬರುತ್ತೆ, ಆಗ ಮಾಡಿ ನಾನು ಅದ್ಭುತವಾದ ಒಂದು ಕತೆ. ಈ ಕತೆ ಅವ್ರಿಗೆ ತುಂಬ ವರ್ಷದಿಂದ ಇಟ್ಕೊಂಡಿದ್ದ ಕತೆ ಅದು. ಆ ಕಥೆನ ಅವರ ಪ್ರೊಟೋಗನಿಸ್ಟ್ ಅಂತ ಕರಿತಾ ಇದ್ರು, ಹೀರೋ ಅಂತ ಇರಲಿಲ್ಲ. ಅವ್ರು ಇನ್ನೊಂದು ಹೇಳ್ತಾ ಇದ್ರು, ಯಾರು ಬೇಕಾದ್ರೂ ಹೀರೋ ಆಗ್ಬೋದು, ಬಟ್ ಯಾರು ಡೈರೆಕ್ಟರ್ ಆಗೋಕ್ಕಾಗಲ್ಲ ಅಂತ. ಈ ಸಲ ಏನಂದ್ರು, ನಾನೇ ಡೈರೆಕ್ಟ್ರು ಆಗ್ತೀನಿ, ಇದ್ರಲ್ಲಿ ನಾನೇ ಹೀರೋನು ಆಗ್ತೀನಿ, ನೋಡಿ ತೋರಿಸ್ತೀನಿ ಅಂತ. ಅವ್ರದ್ದು ಕೊನೆ ಆಸೆ ಇದು. ಈ 2022 ಒಂದು ಸಲ ನಾವು ಪ್ರೆಸ್ ಮೀಟ್ ಮಾಡಿದಾಗಲೂ ಅವಾಗಲೂ ಹೇಳಿದರು, ಇದು ಹಿಂಗಿದೆ, ಈ ಕತೆ ಬಗ್ಗೆ ತುಂಬ ಇದೆ, ವೀಡಿಯೋಸು ಫುಟೇಜ್ಗಳೆಲ್ಲ ಇದೆ, ನೋಡ್ಬೋದು ಬೇಕಾದ್ರೆ. ಸೊ ಇದ್ದಿದ್ದು ಹಿಂಗೆ ಅವ್ರದ್ದು ಕನ್ಸು ನೆನ್ಸು ಮಾಡೋಣ ಅಂತ ನಮಗೂ ಇಷ್ಟ, ನಾವು ಮಾಡ್ತಾಯಿದ್ದೀವಿ. ಇದು ಇವ್ರು ಜೊತೆಗೆ ನಿಂತ್ಕೊಂಡು ಜನಗಳ ಮುಂದೆ ಕೇಳಿಕೊಂಡು ಈ ಗೆಲ್ಲಿಸಿ ಸಿನಿಮಾ ಅಂತ ಆ ಥರ ಒಂದು ಪ್ರಚಾರ ಮಾಡಬೇಕಷ್ಟೇ ಹೊರತು ನಮಗೂ ಅಸಹ್ಯ ಆಗ್ತಾಯಿದೆ. ಇದೆಲ್ಲ ಬೇಕಾ ಅನಿಸುತ್ತೆ, ಹಂಗಾಗಿ ಹೋಗಿದ್ದೆ. ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಸೊ ಗುರುಪ್ರಸಾದ್ಗೂ ಅವರ 2ನೇ ಧರ್ಮಪತ್ನಿ ಅಂತ ಹೇಳ್ತಾ ಇರುವಂತಹ ಸುಮಿತ್ರಾ ಅವ್ರಿಗೂ ಪತ್ನಿ ಅಂತ ಗೊತ್ತು, ನನಗೆ ಧರ್ಮ ಪತ್ನಿನೋ ಅಲ್ವಾ ಅಂತ ಅವರೇ ಹೇಳ್ಕೋಬೇಕಾಗತ್ತೆ, ನಮಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರ ಮೊದಲನೇ ಪತ್ನಿ ಅಂತೂ ನನಗೆ ಚೆನ್ನಾಗಿ ಗೊತ್ತು, ಅವ್ರ ಹೆಸರು ಆರತಿ ಅಂತ. ಅವ್ರು ಈಗ ಡಿವೋರ್ಸ್ ಆಗಿದೆ, ಅದು ಗೊತ್ತು. ಯಾವಾಗ ಡಿವೋರ್ಸ್ ಆಯಿತು ಅಂತ ಬೇಕಾದ್ರೆ ನೀವುಗಳು ಕೇಳ್ಕೊಬೋದು. ಮೊದಲೇ ಹೆಂಡತಿಯಿಂದ ಅವ್ರಿಗೆ ಪ್ರತಿಪದೆ ಅಂತ ಒಂದು ಒಳ್ಳೆ ಹುಡುಗಿ, ಅದು ಒಂದು 19-20 ವರ್ಷ ಇರ್ಬೋದು ಇವಾಗ ಅನಿಸುತ್ತೆ. ಆ ಹುಡುಗಿನೂ ನಮ್ಗೆ ಗೊತ್ತಿತ್ತು. ಸಿನಿಮಾ ನಾಳೆ ಫೈನಲಿ ರಿಲೀಸ್ ಆಗುತ್ತೆ. ರಿಲೀಸ್ ಆಗಲೇಬೇಕು ಅಂತ ನಮ್ಮ ಒಂದು ಆಸೆ ಮೇಡಮ್. ಫೈನಲಿ ಏನು ಹೇಳ್ತೀರಾ? ಪ್ರಚಾರಕ್ಕಾಗಲಿ ಇಲ್ಲ ಇನ್ನೊಂದಕ್ಕಾಗಲಿ ದೇವರಾಣೆಗೂ ನಾವಂತೂ ಮಾಡ್ತಾ ಇಲ್ಲ. ಬಟ್ ಅವ್ರು ನಾನು ಹೇಳ್ದಂಗೆ ಶೋಚನೀಯ ಏನಪ್ಪ ಅಂದರೆ, ಜೊತೆಗೆ ನಿಂತ್ಕೊಂಡು ಸಪೋರ್ಟ್ ಮಾಡೋದ್ರ ಬದಲು ಈ ಒಂಥರ ಕಾಲು ಎಳೆಯೋ ಕೆಲಸ ಮಾಡ್ತಾ ಇರೋದು ಬೇಜಾರಾಗುತ್ತೆ ಮೇಡಮ್. ಥ್ಯಾಂಕ್ ಯು, ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರಿ. ಒಳ್ಳೇದಾಗಲಿ ಸಿನಿಮಾಗೆ ಅಂತ ಹರಿಸ್ತಾ ಧನ್ಯವಾದ. ನೋಡಿ ಸಿನಿಮಾ ಖಂಡಿತ. ಇದಿಷ್ಟು ಕೋ ಪ್ರೊಡ್ಯೂಸರ್ ಆದಂತಹ ರವಿ ಅವರ ಮಾತಾಗಿತ್ತು, ಅದರ ಜೊತೆಗೆ ಪ್ರೊಡ್ಯೂಸರ್ ಆದಂತಹ ರಮೇಶ್ ಮೈಸೂರು ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೋಜಾ ಮನುಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.